ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಯುವ ನಿಧಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಯುವ ನಿಧಿ ಯೋಜನೆಗೆ ಯಾವೆಲ್ಲ ದಾಖಲೆಗಳು ಬೇಕು, ಅದನ್ನು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನು ತಿಳಿಸ್ತಕ್ಕಂಥ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ನೀವು ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಗೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು, ಅಲ್ಲಿರ್ತಕ್ಕಂತಹ ಕೆಲವೊಂದು ತೊಂದರೆಗಳಿಗೆ ಅಂದರೆ NAD ಪೋರ್ಟಲ್ನಲ್ಲಿ ಯಾವ ರೀತಿ ನಮ್ಮ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಿಕೊಳ್ಳಬೇಕು, ನಾವು ಆಧಾರ್ ಅಥೆಂಟಿಕೇಶನನ್ನು ಯಾವ ರೀತಿ ಮಾಡಬೇಕು, ಕೋರ್ಸ್ ಡೀಟೇಲ್ಸನ್ನು ಯಾವ ರೀತಿ ಹಾಕಬೇಕು, ಇದು UG PG ಮತ್ತು ಡಿಪ್ಲೊಮಾದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ನೋಡೋಣ. ನಾವು ಮೊದಲಿಗೆ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ. ಸೊ ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ನನ್ನ ಒಂದು ವಾಟ್ಸಪ್ ಆರ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಡೈರೆಕ್ಟ್ ಇದ್ರ ಮೇಲೆ ಲಿಂಕಿಗೆ ಬರ್ಬೋದಾಗಿದೆ ಸ್ನೇಹಿತರೆ. ಸೊ ಇದೊಂದು ಸೇವಾ ಸಿಂಧು ನಾರ್ಮಲ್ ಆಗಿ ಆನ್ಲೈನ್ ನಲ್ಲಿ ಇರ್ತಕ್ಕಂಥ ಒಂದು ಸೇವಾ ಸಿಂಧು ಪೋರ್ಟಲ್ ಇದು. ಸೊ ಇಲ್ಲಿ ಕಾಣ್ತಕ್ಕಂಥ ಇಲ್ಲಿ ಏನ್ ಅಪ್ಲೈ ಸರ್ವಿಸ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ನೀವು ಮೊಬೈಲ್ ನಂಬರ್ ಅನ್ನ ಹಾಕಿ ಸೊ ನೀವಲ್ಲೇ ಲಾಗಿನ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕಿ ಇಲ್ಲಿ OTP ಆರ್ ಪಾಸ್ವರ್ಡ್ ಅಂತ ಇದೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಇದೆನೋ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ, ಇಲ್ಲಾಂದ್ರೆ ನೀವು ಪಾಸ್ವರ್ಡ್ ಇಲ್ಲ ಸರ್ ಏನ್ ಮಾಡೋದಂದ್ರೆ ಇಲ್ಲಿ ನೀವು ಯೂಸರ್ ರಿಜಿಸ್ಟರ್ಡ್ ಹಿಯರ್ಡ್ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇಲ್ಲ ಪಾಸ್ವರ್ಡ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಗೆಟ್ OTP ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ OTP ಅನ್ನು ಎಂಟರ್ ಮಾಡಿ. ನಂತರ ಈ ಕೆಳಗೆ ಕಾಣ್ತಕ್ಕಂಥ ಒಂದು ಕ್ಯಾಪ್ಚಾವನ್ನು ಕೂಡ ನೀವು ಎಂಟರ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕೊಡಿ. ಒಂದ್ ವೇಳೆ ನಾವು ಅರ್ಜಿಯನ್ನ ಅಪೂರ್ಣವಾಗಿ ಸಲ್ಲಿಸಿ ನಾವು ಏನಾದ್ರೂ ಡ್ರಾಪ್ ನಲ್ಲಿ ಸೇವ್ ಮಾಡಿದ್ರೆ ಅದನ್ನ ವಿತಿನ್ 3 days ಒಳಗೆ ನಾವು ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಅದು ಆಟೋ ಡಿಲೀಟ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಇಲ್ಲಿ ನಾವು ಈ ಪೋರ್ಟಲ್ ಅಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗೆ ಇಲ್ಲಿ ಕೆಳಗೊಂದು ಆಪ್ಷನ್ ಇದೆ, ಇಲ್ಲಿ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್ ಪ್ಲೀಸ್ ಚೆಕ್ ಹಿಯರ್. ನೀವು NAD ಪೋರ್ಟಲ್ ನಲ್ಲಿ ಶೈಕ್ಷಣಿಕ ವಿವರಗಳನ್ನ ಪರಿಶೀಲಿಸಲು ಬಯಸಿದ್ದರೆ ದಯವಿಟ್ಟು ಇದನ್ನ ಕ್ಲಿಕ್ ಮಾಡಿ ಅಂತ ಬಂದಿದೆ. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳನ್ನ ಆಲ್ರೆಡಿ ಇದರಲ್ಲಿ ಟ್ಯಾಗ್ ಮಾಡಿದ್ದಾರೆ. ಒಂದ್ ವೇಳೆ ನೀವು ಓದಿರ್ತಕ್ಕಂಥ ಯೂನಿವರ್ಸಿಟಿ ಆಗ್ಲಿ ಅಥವಾ ನೀವು ಓದಿರ್ತಕ್ಕಂಥ ಡಿಗ್ರಿ ಆಗ್ಲಿ ಅಥವಾ ಡಿಪ್ಲೊಮಾ ಆಗ್ಲಿ ಅದರ ಮಾಹಿತಿ ಏನಾದ್ರೂ ಅಲ್ಲಿ ನಿಮ್ಗೆ ಸಿಗ್ಲಿಲ್ಲ, ಇಲ್ಲಿ ಮಾಹಿತಿ ಏನಾದ್ರೂ ಲಭ್ಯವಿಲ್ಲ ಆನ್ಲೈನ್ ಅಲ್ಲಿ ಅಂತ ಆದ್ರೆ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ ಕಾಣ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ನಿಮ್ ಪದವಿಯ ಒಂದು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಬಹುದಾಗಿದೆ. ಸೊ ನಂತರ ಇಲ್ಲಿ ನಾವು ಮೊದಲಿಗೆ ಏನ್ ನೋಡ್ತಾ ಇದ್ವಪ್ಪ ಅಂದ್ರೆ ಸ್ವಯಂ ಘೋಷಣೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಯಾವ ರೀತಿ ಕೊಡಬೇಕು, ಸ್ವಯಂ ಘೋಷಣೆ ಒಪ್ಪಿಗೆಯನ್ನ ನಾವು ಯಾವ ರೀತಿ ಕೊಡ್ಬೇಕಂತ ಗೊಂದಲ ಇತ್ತು. ಸೊ ನಾವು ಅದನ್ನ ಯಾವುದೇ ರೀತಿಯಾದಂತ ಲೆಟರ್ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿ ಇರ್ತಕ್ಕಂಥ 6 ಆಪ್ಷನ್ ಗಳನ್ನ ನಾವು ಒಪ್ಪಿದ್ದೇವೆ ಅಂತೇಳಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕೆಳಗೆ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವೆಲ್ಲವನ್ನ ಸರಿಯಾಗಿ ಓದ್ಕೊಂಡು ನಾವು ಇದ್ಯಾವುದು ಅಲ್ಲ ಅಂತೇಳಿ ಅದನ್ನ ಏನ್ ಮಾಡ್ಬೇಕಾಗತ್ತೆ, ನಾವಿಲ್ಲಿ ನಾವು ಡಿಕ್ಲರೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಹಾಗೆ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ನೋಡಿದಾಗೆ ಇಲ್ಲಿ ನಾವು ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ತಿಳಿಸಿರ್ತಕ್ಕಂಥ ಎಲ್ಲ ಮಾಹಿತಿಯು ಸರಿ ಇದೆ ಎಂದು ಅಥವಾ ತಪ್ಪೆಂದು ಕಂಡು ಬಂದಲ್ಲಿ ಕಾನೂನಾತ್ಮಕ ಕ್ರಮಕ್ಕೆ ನಾನು ಬದ್ಧನಾಗಿದ್ದೇನೆ, ನನ್ನ ಅರ್ಜಿ ಅಥವಾ ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಎಸ್ ಅಂತ ನಾವು ಕೊಡ್ಬೇಕಾಗತ್ತೆ, ಎಸ್ ಅಂತ ಕೊಡ್ಬೇಕಾಗತ್ತೆ. ನಂತರ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ವಿವರಗಳಂತ ಕಾಣ್ತಾ ಇದೆಯಲ್ಲ, ಫಸ್ಟಿಗೆ ಅಲ್ಲಿ ಏನಿದೆ ಆಧಾರ್ ಅಥೆಂಟಿಕೇಶನ್ ಆರ್ ದೃಢೀಕರಣ ಅಂತಿದೆ, ಆಧಾರ್ ದೃಢೀಕರಣ ಅಂತ ಕಾಣಿಸುತ್ತಲ್ಲ. ಸೊ ನೀವು ಅದರ ಮೇಲೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಕೊಳ್ಬೇಕು. ಮೊದಲು ಆಧಾರ್ ಅಥೆಂಟಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ. ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಕೊಂಡು ಕೆಳಗೆ ಕಾಣ್ತಕ್ಕಂಥ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅದು ಮೊಬೈಲ್ಗೆ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಅದು OTP ಹೋಗುತ್ತೆ. ಸೊ ಇಲ್ಲಿ OTP ಪಡೆಯಿರಿ ಅಂತ ಕಾಣುತ್ತಲ್ಲ, ಜನರೇಟ್ OTP, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ OTP SMS ಮೂಲಕ ಕಳುಹಿಸಲಾಗಿದೆ ಅಂತಿದೆ ಅಲ್ಲ, ಅದ್ರ ಮೇಲೆ ಓಕೆ ಅಂತ ಕೊಡಿ. ಸೊ ಕೊಟ್ಟ ನಂತರ ಇಲ್ಲಿ OTP ಅನ್ನ ಎಂಟರ್ ಮಾಡ್ಬೇಕು. ನಾವು ಬಂದಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಕೆಳಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಆಧಾರ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡ ನಂತರ ನಾವಿಲ್ಲಿ ಆಟೋಮೆಟಿಕ್ ಆಗಿ ಆ ಆಧಾರ್ಗೆ ಸಂಬಂಧಿಸಿದಂತ ನೇಮ್ ಇಲ್ಲಿ ಕಾಣಿಸುತ್ತೆ ನಮಗೆ. ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತ್ ಕಾಣುತ್ತೆ, ಆಮೇಲೆ
ಜೆಂಡರ್ ಕೂಡ ಅದೇ ತಗೊಂಡಿರುತ್ತೆ. ಸೊ ಇಲ್ಲಿ ಭಾವಚಿತ್ರ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಭಾವಚಿತ್ರ ಕೂಡ ಅದೇ ತಗೊಂಡಿರುತ್ತೆ. ಇಲ್ಲಿ ಖಾಯಂ ಅಡ್ರೆಸ್ ಅಂತ ಇದೆಯಲ್ಲ ಆಧಾರ್ ಕಾರ್ಡ್ ಪ್ರಕಾರ ಅದು ಆಟೋಮೆಟಿಕ್ ಆನ್ಲೈನ್ ಅಲ್ಲಿ ಜನರೇಟ್ ಆಗಿರುತ್ತೆ, ನಾವೇನಲ್ಲೇ ತುಂಬುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಒಂದ್ ವೇಳೆ ನೀವು ಕರೆಂಟ್ ಅಡ್ರೆಸ್ ಮತ್ತು ನಿಮ್ದು ಪ್ರಸ್ತುತ ವಿಳಾಸಕ್ಕೆ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ನೀವು ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಾಂದ್ರೆ ಸೇಮ್ ಇತ್ತು ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಎರಡು ಆಪ್ಷನ್ ಇದಾವೆ, ಎಸ್ ಆರ್ ನೋ ಅಂತ. ನೀವು ಮೇಲಿನಂತೆ ನೀವು ಸೇಮ್ ಇತ್ತು ಅಂದ್ರೆ ಎಸ್ ಅಂತ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ತಾನೇ ತಗೊಳುತ್ತೆ. ಸೊ ನಂತರ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ಬೇಕಿಲ್ಲಿ. ಆಮೇಲೆ ಎಜುಕೇಶನಲ್ ಡೀಟೇಲ್ಸ್ ಅಂತ ಇದೆ. ಸೆಕೆಂಡ್ ಸ್ಟೆಪ್ ಯಾವ್ದಂದ್ರೆ ವಿದ್ಯಾರ್ಹತೆಯ ವಿವರಗಳು ಅಂತ ಕಾಣಿಸುತ್ತೆ ನಮ್ಗೆ. ಇಲ್ಲಿ ನಾವು ಒನ್ ಬೈ ಒನ್ ನಾವಿಲ್ಲಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ಮೊದಲನೇದ್ದು ಸೆಲೆಕ್ಟ್ ಕೋರ್ಸ್ ಅಂದ್ರೆ ಯಾವ ಕೋರ್ಸ್ ಅಂತ ನಾವು ಇಲ್ಲಿ ಏನ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು. ಇಲ್ಲಿ ಪದವಿ ಇದ್ರೆ ಪದವಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಯು ಜಿ ಆರ್ ಪಿ ಜಿ ಆರ್ ಇಲ್ಲಿ ಆಯ್ಕೆ ಮಾಡಿ ಅಂತ ಇದೆ. ಅಂದ್ರೆ ನೀವು ಒಂದ್ ವೇಳೆ ಡಿಗ್ರಿ ಆಗಿದ್ರೆ ಅಥವಾ ಪಿ ಜಿ ಆಗಿದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಸ್ನಾತಕೋತ್ತರ ಪದವಿ ಆದವರು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ನೇಮ್ ವಿಶ್ವವಿದ್ಯಾನಿಲಯ ಮಂಡಳಿಯನ್ನ ಆಯ್ಕೆ ಮಾಡಿ ಅಂತಿದೆಯಲ್ಲ, ನೀವು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಓದಿದ್ರು ಆ ಯೂನಿವರ್ಸಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಎಂಟರ್ ಪ್ರೊವಿಷನಲ್ ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಒಂದು ಅಂಕಪಟ್ಟಿಯಲ್ಲಿ ಇರತಕ್ಕಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಅದು ಹೇಗಿದೆನೋ ಅದೇ ರೀತಿಯಾಗಿ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ನೋಟ್ ಬಂದಿದೆ, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಕನ್ಸರ್ನ್ಡ್ ಕಾಲೇಜ್ ಆರ್ ಬೋರ್ಡ್ ಆರ್ ಯೂನಿವರ್ಸಿಟಿ ಇಫ್ ದ ಡಾಟಾ ನಾಟ್ ಫೌಂಡ್ ಇನ್ ದ NDA ಡಾಟಾಬೇಸ್ ಡಿಸ್ಪ್ಯೂಟ್ ಹ್ಯಾವಿಂಗ್ ಗ್ರಾಜುಯೇಟ್ ಇನ್ ದ ಅಕಾಡೆಮಿಕ್ ಇಯರ್ ಡೀಟೇಲ್ಸ್ 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ದರೂ ಕೂಡ NDA ಡಾಟಾಬೇಸ್ ನಲ್ಲಿ ಕಂಡು ಬಂದಿಲ್ಲವೆಂದರೆ ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು ಅಥವಾ ಬೋರ್ಡ್ ಅಲ್ಲಿ ವಿಚಾರಿಸತಕ್ಕದ್ದು. ಒಂದ್ ವೇಳೆ ನಾವು ಇಲ್ಲೇ ಕ್ಲಿಯರ್ ಆಗಿ ಇದೆ 2023 ನಾವು ಪಾಸ್ ಔಟ್ ಆಗಿರ್ಬೇಕು ಅಂತ. ಸೊ ಅದು ಯಾರೆಲ್ಲ ನಾವು 22-23 ಪಾಸ್ ಔಟ್ ಆಗಿ ನಾವು ಅರ್ಜಿಯನ್ನ ಹಾಕ್ತಾ ಹೋದ್ರೆ ಅರ್ಜಿ ತಗೊಳ್ಳೋದಿಲ್ಲ. ಸೊ ಇದು ಕ್ಲಿಯರ್ ಆಗಿ 2023 ಪಾಸ್ ಆಗಿರ್ತಕ್ಕಂಥವ್ರಿಗೆ ಇದು ಈ ಇಶ್ಯೂಸ್ ಬರಲ್ಲ ಅನ್ಸುತ್ತೆ. ಸೊ ನೋಡೋಣ ಮುಂದೆ ಅಪ್ಲಿಕೇಶನ್ ಅಲ್ಲಿ. ಸೊ ಸದ್ಯದ ಮಾಹಿತಿ ಪ್ರಕಾರ ಇದು 2022-23 ಸಾಲಿನಲ್ಲಿ ಕಂಪ್ಲೀಟ್ ಆಗಿರುವ ಕಾರಣ ಸೊ ಇಲ್ಲಿ ಈ ತರ ಒಂದು ಡೇಟಾ ಬರ್ತಿದೆ, ಅಂದ್ರೆ ನಿಮ್ ಕಾಲೇಜ್ನಲ್ಲಿ ಸಂಪರ್ಕ ಮಾಡಿ ಅಂತೇಳಿ. ಸೊ ಇಲ್ಲಿ ನಾವು ಆದಷ್ಟು 2023 ಯಾರು ಪಾಸ್ ಔಟ್ ಆಗಿದೀವೋ ಅಂತವ್ರ ಅರ್ಜಿ ಹಾಕಿದ್ರೆ ಅದು ಕ್ಲಿಯರ್ ಆಗಿ ಬರುತ್ತೆ ಅಂತಕ್ಕಂಥ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಒಂದ್ ವೇಳೆ ನೀವು 2023 ಪಾಸ್ ಆಗಿದ್ದೀರಿ ಅಂತಂದ್ರೆ ಇದು ಈ ತರ ಏನಾದ್ರು ನಿಮ್ಗೆ ಡೇಟಾಗಳು ಬರ್ತಿದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಕಾಲೇಜ್, ಅಲ್ಲೇ ಕಾಲೇಜ್ಗೆ ಹೋಗಿ ಅಥವಾ ಯೂನಿವರ್ಸಿಟಿಯಲ್ಲಿ ನೀವು ವಿಚಾರಿಸಬಹುದು. ಸೊ ಇದಿಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ಅರ್ಜಿ ಅಪೂರ್ಣ ಆಗಿದೆ ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ 2023 ಪಾಸ್ ಔಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಅರ್ಜಿಯನ್ನ ನಾನು ತಗೊಂಡ್ ಬರ್ತೀನಿ. ಸೊ ಈ ರೀತಿ ಮಾಹಿತಿ ಬಂದಾಗ ನಮ್ಗೆ ಯಾವ ರೀತಿ NDA ಡಾಟಾ ಬೇಸ್ ಅನ್ನ ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಮೊದಲಿಗೆ ಇರ್ತಕ್ಕಂಥದ್ದು ಇಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ, ಇಲ್ಲಿ ಚೆಕ್ ಯುವರ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ನಾವು ಮೊದಲೇ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಅದು ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಈ ತರ ವಿಂಡೋ ಒಂದು ನಮ್ಗೆ ಓಪನ್ ಆಗಿದೆ. ಇಲ್ಲಿ ಕೆಳಕ್ ಕಾಣ್ತಕ್ಕಂತ ಯುವನಿಧಿ ಎಲಿಜಿಬಿಲಿಟಿ ಚೆಕ್ ಅಂತ ಇಲ್ಲಿ ಏನ್ ಕೆಳಕ್ ಕಾಣ್ತಾ ಇದೆ. ಸೊ ನಾವು ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ತರ ಒಂದು ಮೆಸೇಜ್ ಬರುತ್ತೆ. ನಾವು ಟೈಪ್ ಮಾಡಿ ಇಲ್ಲಿ ನೀವು 2023 ಪದವಿ ಪಡೆದಿದ್ದೀರಾ ಅಂತ ಇದೆ, ಹೌದು ಅಂತಿದೆ. ಒಂದೊಂದು ಮಾಹಿತಿಯಲ್ಲಿ ಬರುತ್ತೆ. ಸೊ ನೀವು ಇಲ್ಲೇ ಕ್ಲಿಯರ್ ಸಿಕ್ಬಿಡುತ್ತೆ. ನೀವು NID ಡಾಟಾ ಇಲ್ಲೇ ಯೂನಿವರ್ಸಿಟಿಗೆ ಹೋಗುವಂತ ಅವಶ್ಯಕತೆನೇ ಇರೋದಿಲ್ಲ. ಸೊ ಇದ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ವಿಡಿಯೋ ಅಪೂರ್ಣ ಆಯ್ತು. ನೋಡೋಣ ಮುಂದಿನ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನು ಪೂರ್ತಿಗೊಳಿಸ್ಲಿಕ್ಕೆ. ಸೊ ಸದ್ಯಕ್ಕೆ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೊಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.